ಮುಖ್ಯಮಂತ್ರಿಗಳಿಗೆ ಮತ್ತು ಲೋಕೋಪಯೋಗಿ ಸಚಿವರಿಗೆ ಇವತ್ತು ನಾನು ಪತ್ರವನ್ನು ಬರೆದಿದ್ದೇನೆ. ಏನು ಮೊನ್ನೆ ತಾನೇ ಒಂದು ಜಡ್ಜ್ಮೆಂಟ್ ಆಗಿದೆ ಕರ್ನಾಟಕ ಹೈಕೋರ್ಟ್ ಉಚ್ಚ ನ್ಯಾಯಾಲಯದಲ್ಲಿ ಆದಂಥ ಒಂದು ಜಡ್ಜ್ಮೆಂಟ್ ಪ್ರಕಾರ ಏನು ನೈಸ್ ಸಂಸ್ಥೆ 1997ರಿಂದ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡದ್ದು ತಗೊಂಡಿರುವಂಥದ್ದು ಬಂದ್ಬಿಟ್ಟು ಪಬ್ಲಿಕ್ ರೋಡ್ಗಳನ್ನು ಮಾಡೋಕ್ಕೆ, ರಸ್ತೆ ಡೆವಲಪ್ಮೆಂಟ್ ಮಾಡೋದಕ್ಕೆ, ಸಾರ್ವಜನಿಕ ಸೇವೆಗಾಗಿ ಕಾಮಗಾರಿಗಳನ್ನು ಮಾಡೋದಕ್ಕಾಗಿ ತಗೊಂಡಿದೆ. 30 ವರ್ಷಗಳ ಕಾಲದಲ್ಲಿ ಫಿನಿಷ್ ಮಾಡಲಿಲ್ಲ. ಅದು 20,000 ಎಕರೆಗಿಂತ ಮೇಲ್ಪಟ್ಟ ಎಕರೆಗಳ ಭೂಮಿಯನ್ನು ಕೂಡ ಯೂಸ್ ಮಾಡ್ತಾ ಇದೆ. ಆದರೆ ಕೆಲಸಗಳನ್ನು ಪೂರ್ತಿ ಮಾಡದ ಕಾರಣ ಆ ಭೂಮಿಯನ್ನು ಯಾವ ಬಳಕೆ ಮಾಡ್ತಾ ಇದೆ, ಯಾಕಾಗಿ ಬಳಕೆ ಮಾಡ್ತಾ ಇದೆ, ಅಥವಾ ಕಮರ್ಷಿಯಲ್ ಪರ್ಪಸ್ ಬಳಕೆ ಮಾಡ್ತಾ ಇದೆಯಾ, ಎಲ್ಲವನ್ನು ಕೂಡ ರಾಜ್ಯ ಸರ್ಕಾರ ಪರಿಶೀಲನೆ ಮಾಡಬೇಕಾಗುತ್ತೆ. ಅದಲ್ಲದೆ ಟೋಲ್ ಕಲೆಕ್ಷನ್ ನಡೀತಾನೇ ಇದೆ ಮಧ್ಯದಲ್ಲಿ. ಇವಾಗ ಟೋಲ್ ಕಲೆಕ್ಷನ್ ನಡೀತಾ ಇರುವಂಥ ಸಂದರ್ಭದಲ್ಲಿ ಸರ್ಕಾರ ಇಷ್ಟೊಂದು 20,000 ಎಕರೆಗಳಂಥದ್ದು 111 ಕಿಲೋಮೀಟರ್ ರಸ್ತೆಗಳು ನಿರ್ಮಾಣ ಮಾಡಬೇಕಿತ್ತು. ಅದರಲ್ಲಿ ಬರೀ 5 ಕಿಲೋಮೀಟರ್ ರಸ್ತೆ ಮಾತ್ರ ಮಾಡಿದೆ. ಇದೆಲ್ಲವೂ ಕೂಡ ಪೂರ್ಣವಾಗಿ ವರ್ಕ್ ಫಿನಿಷ್ ಆಗದೇ ಇರೋದ್ರಿಂದ ಆಗ್ಬಿಟ್ಟು ರಾಜ್ಯ ಸರ್ಕಾರ ಆ ಭೂಮಿಯನ್ನು ಇಮಿಡಿಯೇಟ್ಲಿ ರಿಟರ್ನ್ ತಗೊಂಡ್ಬಿಟ್ಟು ಎಲ್ಲ ಕೆಲಸಗಳನ್ನು ಕೂಡ PWD ಲೋಕೋಪಯೋಗಿ ಇಲಾಖೆ ತಗೊಂಡು ಅದಕ್ಕೆ ಉನ್ನತ ಮಟ್ಟದ ತನಿಖಾ ಒಂದು ಸಮಿತಿಯನ್ನು ನಿರ್ಮಾಣ ಮಾಡಿ ತನಿಖೆ ಮಾಡಿ ಅದರದ್ದು ಪರಿಶೀಲನೆ ಮಾಡಬೇಕಾಗುತ್ತೆ. ಇದೆಲ್ಲವೂ ಕೂಡ ನ್ಯಾಯಾಲಯ ಮಾಡಿದಂಥ ಆದೇಶದಂಥದ್ದು. ಅದರಿಂದ ಆಗ್ಬಿಟ್ಟು ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ ಟ್ಯಾಕ್ಸಿಗಳಿಗಾಗಲಿ, ಮ್ಯಾಕ್ಸಿ ಕ್ಯಾಬ್ಗಳಾಗಲಿ, ಎಂಪ್ಲಾಯ್ ಟ್ರಾನ್ಸ್ಪೋರ್ಟೇಷನ್ ವೆಹಿಕಲ್ಗಳಾಗಲಿ ಅಥವಾ ಅಗ್ರಿಕಲ್ಚರ್ ಪ್ರಾಡಕ್ಟ್ಗಳು ತೊಗೊಂಡೋಗುವಂಥ ವಾಹನಗಳಿಗಾಗಲಿ ಆ ರಸ್ತೆಯಲ್ಲಿ ಟೋಲ್ ಚಾರ್ಜನ್ನು ತಗೊಳ್ಬಾರ್ದು. ತನಿಖೆ ಪೂರ್ತಿ ಆಗಿಬಿಟ್ಟು ಅವರಿಗೆ ಹಣ ಕೊಡಬೇಕಾದ ಸಂದರ್ಭ ಬಂದಲ್ಲಿ ಮಾತ್ರನೇ ಚಾರ್ಜ್ ಮಾಡಬೇಕಿತ್ತು. ಇವಾಗ ನ್ಯಾಯಾಲಯ ಹೇಳಿದಂಥದ್ದು ಅದರಲ್ಲಿ 88, 72 ಮತ್ತು 93 ಈ 3-4 ಪಾಯಿಂಟ್ಗಳಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಅವರಲ್ಲಿ ಕೆಲವೊಂದು ಫ್ರಾಡ್ ನಡೆದಿದೆ ಅಂತ ಹೇಳುವಂಥ ಕೆಲವು ವರ್ಡ್ಗಳನ್ನು ಕೂಡ ನಾವು ಹೇಳೋಕ್ಕಾಗಲ್ಲ. ಆದರೆ ಜಡ್ಜ್ಮೆಂಟಲ್ಲಿ ಕೆಲವೊಂದು ವರ್ಡ್ಗಳು ತುಂಬ ಡಾರ್ಕ್ ವರ್ಡ್ಗಳು ಅದರಲ್ಲಿ ಬಳಕೆಯಾಗಿದೆ. ಅಂದರೆ ಪುನರ್ ತನಿಖೆ ನಡೆಯಲೇಬೇಕು, ಸ್ಪಷ್ಟವಾದ ತನಿಖೆ ಆಗಲೇಬೇಕು. ಈ ಹಿಂದಿನ ತನಿಖೆಗಳೆಲ್ಲ ಈ ಸಂದರ್ಭದಲ್ಲಿ ಆಗಲ್ಲ. ಹೊಸ ಮಟ್ಟದ ತನಿಖೆ ನಡೀಬೇಕು. ಸರ್ಕಾರದ ಭೂಮಿ ಮತ್ತು ರೈತರ ಭೂಮಿಗಳನ್ನು ತಗೊಂಡು ಬಳಕೆ ಮಾಡಿದ್ದಾನಾ ಇಲ್ವಾ ಅಂತ ಹೇಳೋದು ಬೇಕು ಅಂತ ಹೇಳುವಂಥ ಒಂದು ವರದಿಯನ್ನು ಕೇಳಿದೆ. ಆ ವರದಿ ಆಗೋ ತನಕ ನಮಗೆ ಟೋಲ್ ಫ್ರೀ ಮಾಡಬೇಕು, ನಮ್ಮ ವಾಣಿಜ್ಯ ವಾಹನ ಟೋಲ್ ಫ್ರೀ ಮಾಡಬೇಕು ಅಂತ ನಾವು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಲೋಕೋಪಯೋಗಿ ಸಚಿವರಿಗೆ ಮನವಿಯನ್ನು ಮಾಡಿದ್ದೇವೆ. ರಾಧಾಕೃಷ್ಣ ಹೊಳ್ಳ, ಕರ್ನಾಟಕ ರಾಜ್ಯ ಟ್ರಾವೆಲ್ ಮಾಲೀಕರ ಸಂಘ ಅಧ್ಯಕ್ಷ ಇದ್ದೀನಿ. ಥ್ಯಾಂಕ್ ಯು.